ರಾಜ್ಯದಾದ್ಯಂತ ಬಿಸಿಲಿನ ಬೇಗೆ ಹೇಳತಿರದು. ಅದರಲ್ಲಿ ತುಮಕೂರಿನಲ್ಲಿ ಬಿಸಿಲಿನ ಧಗೆಗೆ ನವಿಲುಗಳ ಮಾರಣ ಹೋಮ ಆಗಿದೆ. ಬಿಸಿಲು ಹೆಚ್ಚಳಗೊಂಡಿದೆ. ನೀರು ಸಿಗದೆ ವಾರದಲ್ಲೇ 32 ನವಿಲುಗಳು ಮೃತಪಟ್ಟಿವೆ. ತುಮಕೂರು ಜಿಲ್ಲೆ ಊರ್ಡಿಗೆರೆ ಹಾಗೂ ಗೂಳೂರು ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಬೊಮ್ಮನಹಳ್ಳಿ, ಟಿಜಿ ಪಾಳ್ಯ ಸುತ್ತಮುತ್ತ ಸಾಲು ಸಾಲು ನವಿಲುಗಳ ಸಾವಾಗಿದೆ. ಏಪ್ರಿಲ್ 16ರಂದು ಒಂದೇ ದಿನ 11 ನವಿಲು, ಏಪ್ರಿಲ್ 21ರಂದು 10 ನವಿಲು ಬಲಿಯಾಗಿದೆ. ಹೀಟ್ ಸ್ಟ್ರೋಕ್ ಶಂಕೆ ಇದೆ. ಆಹಾರ ನೀರಿನ ಕೊರತೆಯಿಂದಾಗಿಯೇ ನವಿಲುಗಳ ಮಾರಣ ಹೋಮ ಆಗಿದೆ ಅಂತ ಹೇಳಲಾಗಿದೆ. ಅತಿಯಾದ ತಾಪಮಾನ, ನಿರ್ಜಲೀಕರಣದಿಂದ ನವಿಲುಗಳು ಸತ್ತಿದ್ದಾವೆ. ನವಿಲುಗಳ ಸಾವಿನ ತನಿಖೆಗೆ ವಿಶೇಷ ತಂಡವನ್ನು ರಚಿಸಲಾಗಿದೆ. ಡಿಸಿಎಫ್ ಶಶಿಧರ್ ನವಿಲುಗಳ ಮಾರಣ ಹೋಮಕ್ಕೆ ತನಿಖೆ ಆಗಬೇಕು ಅಂತ ವಿಶೇಷ ತಂಡವನ್ನು ರಚಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಈಗ ಪ್ರಯೋಗಾಲಯಕ್ಕೆ ಅಂಗಾಂಗ ಮಾದರಿಯನ್ನ ರವಾನಿಸಲಾಗಿದೆ. ವಿಷಪ್ರಾಶನ ನಡೆದಿಲ್ಲ ಅಂತ ಅರಣ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಅಧಿಕಾರಿಗಳು ನೀರಿನ ತೊಟ್ಟಿಗಳನ್ನ ನಿರ್ಮಿಸಬೇಕು ಅಂತ ಪರಿಸರ ಪ್ರೇಮಿಗಳು ಇದೀಗ ಒತ್ತಾಯ ಮಾಡ್ತಾ ಇದ್ದಾರೆ. ಲ್ಯಾಬ್ ವರದಿ ಬಂದ ನಂತರವೇ ನವಿಲುಗಳ ಸಾವಿನ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗೋದು. ಸದ್ಯ ಬಿಸಿಲು ಹೆಚ್ಚಳಗೊಂಡಂತಹ ಹಿನ್ನೆಲೆಯಲ್ಲಿ ನೀರು ಸಿಗದೇನೆ ನವಿಲುಗಳು ಬಲಿಯಾಗಿವೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ತುಮಕೂರು ಜಿಲ್ಲೆ ಉರುಡಿಗೆರೆ ಹಾಗೂ ಗೂಳೂರು ವ್ಯಾಪ್ತಿಯಲ್ಲಿ ನವಿಲುಗಳ ಮಾರಣ ಹೋಮ ನಡೆದಿರುವಂಥದ್ದು. ಏಪ್ರಿಲ್ 16ರಂದು ಒಂದೇ ದಿನ 11 ನವಿಲು ಸತ್ರೆ, ಏಪ್ರಿಲ್ 21ರಂದು 10 ನವಿಲು ಬಲಿಯಾಗಿದೆ. ಹೀಟ್ ಸ್ಟ್ರೋಕ್ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಆಹಾರ ಹಾಗೂ ನೀರಿನ ಕೊರತೆಯಿಂದಾಗಿ ನವಿಲುಗಳು ಹೈರಾಣಾಗಿದ್ದಾವಂತೆ. ಹಾಗಾಗಿನೇ ನವಿಲುಗಳು ಮೃತಪಟ್ಟಿರುವಂಥದ್ದು. ಇದರ ತನಿಖೆಗೂ ಕೂಡ ಈಗ ತಂಡವನ್ನು ರಚಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.